ರೊಕ್ಕ ಮಾಡು, ಮೊದಲು ರೊಕ್ಕ ಮಾಡ. ರೊಕ್ಕ ಮಾಡಿದ್ರೆ 4 ಮಂದಿ ಮಾತಾಡ್ಸ್ತಾರ. ಅದ ರೊಕ್ಕ ಮಾಡಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ಸಹಿತ ನಿನ್ನ ಮಗ್ಗಲು ಬಂದು ಮಲ್ಕೊಳಕ ವಿಚಾರ ಮಾಡ್ತಾಳ. ಯಾಕ ನಾನು ಹೇಳಿದ ಮಾತು ಕೇಳಿ ಎದ್ಯಾಗ ಡಬ್ಬನ ಚುಚ್ಚಿದಂಗ ಆತನ? ಕಾಲನ ಹಂಗೈತೋ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡ್ತೈತಿ ಅಂತ ಹಿರಿಯಾರೇನು ಸುಮ್ಮನೆ ಹೇಳ್ಯಾರನ? ಚಂದುಳು ಚೆಲುವಿ ಹೆಂಡ್ತಿನ ಮಾಡ್ಕೊಂಡಿ ಅಂದಮ್ಯಾಲ ಆಕಿನ ಕೊನೆ ತಕ್ಕ ನಿಭಾಯಿಸ್ಬೇಕಂದ್ರ ಹಗಲ ರಾತ್ರಿ ಕತ್ತಿ ದೊಡ್ದಂಗೆ ತುಡಿಬೇಕು. ದೇವ್ರು ಬಡತನ ಕೊಟ್ಟಾನಂತೇಳಿ ಚಂದುಳು ಚೆಲುವಿ ಹೆಂಡ್ತಿನ ಉಪವಾಸ ಕೆಡುವುದಾಕೈತೇನ್ರಿ? ದೇವ್ರ ಬಡತನ ಕೊಟ್ಟಿರ್ಬೋದು, ಬಂಗಾರ ಅಂತ 2 ಎತ್ತುಗಳು ಕೊಟ್ಟಾನ. ದುಡಿತೀನಿ, ಒಕ್ಕಲ್ತನ ಮಾಡ್ತೀನಿ, ನಾನು ಬದುಕ್ತೀನಿ, ನಾನು ಹೆಂಡ್ತಿನೂ ಸಾಕ್ತೀನಿ. ಇದನ್ನ ಯಾಕೆ ನೀವು ಹಿಂಗೆ ಬಳ್ಳಿಟ್ಟು ಮಾತಾಡ್ತೀರಿ? ಬಳ್ಳಿಟ್ಟು ಮಾತಾಡಕತ್ತೀನಿ ಅಂತ ನಿನಗೆ ಹೊಳ್ಳಿ ಸಿಟ್ಟು ಬರಬಹುದು. ಆದ್ರೆ ಬಂಗಾರ ಅಂತ ಹೆಂಡತಿನ ಮನೆ ಒಳಗಿಟ್ಟ ಹೊರಗಣಿ ಎಷ್ಟು ದಿವಸ ಅಂತ ದುಡಿಯಾವ? ದುಡಿದ ಬೇಡ್ಕೊಂಬಂದಿ ನನ್ನ ಬಳಕ ಎಷ್ಟ ತ್ರಾಸಾದ್ರೂ ಮನಸ್ಸು ಹಗರ ಮಾಡ್ಕೊಂಡು ದುಡಿಯಬೇಕಾಗತ್ರಿ. ಅಂಥ ತ್ರಾಸ ಏನರ ಬಂದ್ರೆ ಉಪವಾಸ ಬದುಕ್ತೀನಿ, ಕರೆ ಯಾರಿಗೂ ಕೈ ಒಡ್ಡುವುದಿಲ್ಲ, ಯಾರ ಮುಂದೆ ತಲೆಬಾಗೋದಿಲ್ಲ. ನೀ ಉಪವಾಸ ಬೀಳ್ತೀಯೋ ಅಷ್ಟು ಹದಗಂಡಿ. ನೀ ಉಪವಾಸ ಬೀಳ್ತಿ ಅಂತ ನಿನ್ನ ಹೆಂಡತಿ ಉಪವಾಸ ಬೀಳಾಕ ಆಕೇನು ಹುಚ್ಚಿಗೆ ಹಿಡ್ದೈತೇನ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿ ನನ್ನ ಸಂಸಾರಕ್ಕೆ ಹೆಗಲು ಕೊಡೋದಿಲ್ಲ ಅಂದ್ರೆ? ಈ ಬಣ್ಣ ಲೋಕದೊಳಗ ಬಣ್ಣದ ಹೆಣ್ಣುಗಳು ಇಷ್ಟಪಟ್ಟ ಬಾಳೆ ಮಾಡುವುದಿಲ್ಲವೋ? ಮಾಲಕ್ರ, ನಿಮ್ಮ ಮಾತ್ರ ಒಂದು ಸವಾಲಾಗಿ ತಿಳ್ಕೊಂಡ ನನ್ನ ಹೆಂಡತಿ ಜೊತೆ ನಾ ಹೆಂಗೆ ಬಾಳೆ ಮಾಡ್ತೀನಿ ಅಂತೇಳಿ ನಿಮ್ಮ ಕಣ್ಣಾರೆ ನೀವ ನೋಡಾಕತ್ರಿ. ಈಗ ನನ್ನ ಮಾತಿಗೆ ಸವಾಲು ಹಾಕಿ ನೀ ಏನೋ ಬದುಕ್ತಿ. ನಾಳೆ ಒಂದು ವೇಳೆ ನಿನ್ನ ಹೆಂಡತಿ ಎಡವಿದ್ರ? ಎಡುವುದಂದ್ರೆ ಯಾವುದಕ್ಕ ಒಂದು ಆಸೆಕ್ ಬಿದ್ದ ನಿನ್ನ ಸಲಿಗೆ ಬಿಟ್ಟು ಮತ್ತೊಬ್ಬನ ಸಲಿಗೆ ಬೆಳೆಸಿದ್ರ ಇದಕ್ಕ ಎಡುವುದು ಅಂತಾರ. ದೊಡ್ಡೋರ ಬಾಯಾಗ ದಡ್ರ ಮಾತು ಬರಬಾರ್ದ್ರಿ. ಒಂದು ಹೆಣ್ಣಿಗೆ ಮಾತಾಡ್ಬೇಕಂದ್ರೆ ನಿಮ್ಮ ಮನ್ಯಾಗೂ ಹೆಣ್ಮಕ್ಳು ಇರ್ತಾರಂತೆ ನೋಡ್ಕೊಂಡು ಮಾತಾಡ್ಬೇಕ್ರಿ. ನನ್ನ ಹೆಂಡತಿ ಹಾದಿ ಬಿಡಕ್ಕೆಲ್ಲ, ಹಾದಿ ಬಿಡ್ಸಕ್ಕೂ ಅಲ್ಲ. ನಿನ್ನ ಹೆಂಡತಿನ ಹಾದಿ ಬಿಡಕ್ಕೆಲ್ಲ, ಆದ್ರೆ ನಿನ್ನ ಹೆಂಡತಿಯ ಚೆಲುವಿಕೆ ಒಬ್ಬೊಬ್ಬರನ್ನ ಹಾದಿ ಬಿಡಿಸುತ್ತ. ನನ್ನ ಹೆಂಡತಿ ಚೆಲುವಿಕೆ ನೋಡೋದ್ರ ಜೊತೆಗೆ ಆಕಿನ ಕಾಲು ನೋಡ್ರಿ, ಕಾಲಾಗಿನ ಕಾಲುಂಗರ ಕಾಣ್ತದ. ಆಕಿನ ಮುಖ ನೋಡ್ರಿ, ಹನಿ ಮ್ಯಾಗ ಕುಂಕುಮ ಕಾಣ್ತದ. ಆಕಿನ ತಾಳಿ ನೋಡ್ರಿ, ಆಕಿನ ಒಬ್ಬ ಸಂಸಾರ ಹೆಣ್ಮಗಳಂತ ಗೊತ್ತಾಗ್ತದ. ಕಣ್ಣಿನ ನೆತರ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗುತ್ತ. ನಮ್ಮ ಮನಸ್ಸನ್ನ ನಮ್ಮ ಹತೋಟಿ ಆಗಿಲ್ಲ ಅಂದಮೇಲೆ ದೃಷ್ಟಿ ಹತೋಟಿ ಯಾವಾಗ ಇಡಕ್ಕಾಗತ್ತೋ? ನಿಮ್ಮ ಮನಸ್ಸ ನಿಮ್ಮ ಮಾತು ಕೇಳಲ್ದಂದ್ರ, ನಿಮ್ಮ ದೃಷ್ಟಿನ ನಿಮ್ಮ ಮಾತು ಕೇಳಲ್ದಂದ್ರ, ನಿಮ್ಮ ಮಾತು ಕೇಳಕ ನನಗೇನು ಹುಚ್ಚಿಡ್ದಿಲ್ರಿ. ನಿನಗೇನು ಹುಚ್ಚಿಡ್ದಿಲ್ಲ, ಆದ್ರೆ ನಿನ್ನ ಹೆಂಡತಿ ನನಗೆ ಹುಚ್ಚಿಡಿಸ್ಯಾಳ. ನನಗೆ ಹಿಡಿದ್ರು ಹುಚ್ಚು ನಿಚ್ಚಲಾಗಬೇಕಾದ್ರೆ ನಿಮ್ಮ ಮನೆಯನ್ನು ನುಚ್ಚು ನಾ ತಿನ್ನಾಕಬೇಕು. ಮತ್ತು ಹೊಲಕ್ಕೆ ಹೊಂಟೀರಿ? ಹೋಗಬೇಕಲ್ಲ, ದುಡಿಲಿಕ್ಕೆ ಹೆಂಗೆ ನಡಿತೈತಿ? ಹೋದ್ರು ವಾಪಸ್ ಬರೋದು? ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. ಹೊಟ್ಟೆ ಹಸಿವು ಆಗ್ಲಿಕ್ಕಂದ್ರೆ ಕೆಲಸ ಮುಗಿಸೋದು ಸಂಜೆಗೆ ಬರ್ತೀನಿ. ಅಲ್ಲಿವರೆಗೂ ಮನ್ಯಾಗ ಒಬ್ಬಕ್ಕಿನೇ ಇರ್ಬೇಕಾ? ಯಾಕೆ ಮನ್ಯಾಗ ಒಬ್ಬಕ್ಕಿಗೆ ಇರಾಕ ಬೇಸರ ಆಕೈತೇನ? ಬೇಸರ ಆದ್ರೆ ಓನ್ಯಾನವ್ರ ಜೊತೆ ಕಾಲ ಕಳಿಲ್ಲ, ಮಾತಾಡ್ಸೋತಿರಲ್ಲ. ನನ್ಗ್ಯಾರ ಪರಿಚಯ ಇಲ್ಲಿ? ನನಗ್ಯಾರ ಪರಿಚಯ ಅಂತ ಮನ್ಯಾಗ ಮೂಕ ಬಸವನಗತ್ಲಿ ಒಬ್ಬಕ್ಕೆ ಕೂತಿ ಅಂದ್ರೆ ನಿನಗೆ ಹೆಂಗೆ ಹೊತ್ತು ಹೋಗ್ಬೇಕು? ಪರಿಚಯ ಮಾಡ್ಕೋಬೇಕು. ಇದು ನಿನ್ನ ಗಂಡನ ಮನೆ ಐತಿ. ನೀ ಭಾಳ ಬೆಳಗ್ಬೇಕಾದ ಮನೆ ಐತಿ. 4 ಮಂದಿನ ಮಾತಾಡ್ಸೋತಿರು, ಬರೋದು ಹೋಗೋದು ಮಾಡ್ತಾರೆ. ಸರಿ, ಬೇಸರ ಮಾಡ್ಕೋಬೇಡ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಆಯ್ತೀನಿ? ನೀವೇನ್ರಿ ಯಾವಾಗ್ಲೂ ನಿಮ್ಮ ಮನೆ ಕರೆಸಿ ಮಾತಾಡೋರು, ಇವತ್ತೇನ್ ಬಗ್ಗೆ ನಮ್ಮ ಮನೆ ಬಂದಿರ್ರಿ? ನಿನ್ನಿಂದ ಆಗೋದಗದೈತಿವ,
ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೀನಿ. ನಾವೇನ್ ರೊಕ್ಕ ರೂಪಾಯಿದವ್ರಲ್ಲ, ಅಂತದೇನ್ರಿ ದಗದ? ರೊಕ್ಕದಿಂದ ಆಗು ದಗದಲ್ಲಿದು, ನಿನ್ನ ಬುದ್ಧಿವಂತಿಗಿಂದ ಆಗ್ಬೇಕಾಗೈತಿ. ನನ್ನ ಇಷ್ಟ ಹಾಡು ಹೋಗ್ಲಾತ್ತೀರಿ ಅಂದ್ರ ನಿಮ್ ಕೆಲಸ ಮಾಡ್ಕೊಡ್ತೇನ್ರಿ. ಏನ್ರಿ ಅದ? ರಾಮನ್ ಹೆಂಡ್ತಿದಾಳಲ್ಲ ಆಕಿ ಹೆಂಗ? ನಮಗೇನಕ್ಕೆ ಜೊತೆ ಆಟ ವಹಿವಾಟಿಲ್ರಿ. ನಾ ಮಾತಾಡುವ ಮಾತು ನಿನಗೆ ಅರ್ಥ ಆದಲ್ಲೇ ದಾರಿ ಬದಲಿಸಿದಂಗ. ನಮಗ್ಯಾಕ್ರಿಪ್ಪ ಊರ್ದಕ್ಕೆಲ್ಲ ಮೈಮ್ಯಾಗ ಹಾಕೊಂಡ್ರು. ನಾ ನಿನ್ನ ಬೆನ್ನು ಹಿಂದಿದ್ರ ನಿನಗೆ ಯಾವ ಕಿಲಾಪನು ಬರಂಗಿಲ್ಲ. ಆ ಕೆಲಸ ನಿನ್ನಿಂದ ನಾಕತಿ, ನೀ ಮಾಡಿಕೊಡಾಕ ಬೇಕು. ಆ ಹೆಣ್ಮಗಳ ಜೊತೆ ನಿಮ್ದೇನ್ರಿ ದಗದ? ಅದು ಏನಾರ ಇರಲಿ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಆದ್ರೆ ಆಕಿನ ನಮ್ಮ ಮನೆ ಬಾಗಿಲು ತಕ್ಕ ಬರುವಂಗೆ ಮಾಡೋ ಜವಾಬ್ದಾರಿ ನೀನು. ನಿಮ್ಮ ಮಾತೇನು ನಂಗೆ ಅರ್ಥ ಆತ್ರಿ. ಅಲ್ಲ, ಮನಿ ಬಿಟ್ಟು ಹೊರಗೆ ಬರ್ಲಾರಕ್ಕಿ ನಿಮ್ಮ ಮನಿ ಮಟ್ಟ ಹೆಂಗ್ ಬರ್ತಾಳ್ರಿ? ಬರ್ತಾಳ, ಬರೋ ಹಂಗೆ ನೀನು ಮಾಡಬೇಕು. ಯಾರಿಗ್ಯಾರ 4 ಮಂದಿ ಗೊತ್ತಾತಂದ್ರ ನನಗೆ ಕೆಟ್ಟ ಹೆಸರಲ್ಲೇನ್ರಿ? ಬರಕ್ಕಿ ಬರಾಕ ಗಟ್ಟಿಯಾಗಿದ್ಲಂದ್ರ ಬಂದವ್ರ ಬಾಯಿ ನಿನಗಂದವ್ರ ಬಾಯಿ ಮುಚ್ಸೋದು ನನಗೆ ಗೊತ್ತೈತಿ. ಈಗೇನ್ರಿ ಆಕಿ ನಿಮ್ಮ ಮನಿ ಬಾಗಿಲಿಗೆ ಬರ್ಬೇಕು? ಅದರ ಸಲುವಾಗಿ ನಾ ನಿಮ್ಮ ಮನೆ ಬಾಗಿಲುವರೆಗೆ ಬಂದದ್ದು. ಆಕಿ ಜೊತೆ ಮಾತಾಡ್ಕೊ ಬಂದು ನಾ ನಿಮ್ಮ ಜೊತೆ ಮಾತಾಡ್ತೇನೆ. ಬರ್ತಾಳ, ಬರುವಂಗಿಕ್ಕಿ ಮಾಡೇ ಮಾಡ್ತಾಳೆ. ಅಲ್ಲ, ಯಾವಾಗ ನೋಡಿದ್ರು ಬರೀ ಒಂದೇ ಸೀರೆ ಮ್ಯಾಗ ಇರ್ತಿಯಲ್ಲ, ನಿನ್ ಗಂಡ ಏನು ಕೊಡ್ಸುದಿಲ್ಲ? ಅವ್ರ ಕಡೆ ರೊಕ್ಕ ಇಲ್ಲ. ಯಾರ ಕಡೆ ರೊಕ್ಕ ಇರ್ತಾವು? ಬೇಕಂದ್ರ ಅವ್ರ ಕಡೆ ಸಾಲ ಕೇಳ್ಬೇಕು. ಹಂಗೇನ್ ಬೇಡ, ನಾನು ನನ್ನ ಗಂಡ ಈಗ ಚಂದ ಅದೀವಿ. ಎಷ್ಟ್ ಚಂದ ಅದಿ ಅಂತ ನನಗ್ ಗೊತ್ತಾಗಲ್ಲ. ಚಂದ ಇದ್ರೆ ನಿನ್ ಮುಖ ಯಾಕೆ ಬಾಡೈತಿ? ಅಲ್ಲ, ಹಂಗೇನಾರ ಬೇಕಾಗಿತ್ತಂದ್ರ ನನಗ್ ಕೇಳ, ನನಗ ಪರಿಚಯದವ್ರ ಅದಾರ, ರೊಕ್ಕ ಇಸು ಕೊಡ್ತೇನಿ. ನಮ್ಮ ಮನೆಯವ್ರನ್ನ ಒಂದ್ ಮಾತು ಕೇಳ್ತೀನಿ. ನಿನ್ ಗಂಡನ ಏನ್ ಹೇಳ್ತೀವ? 10 ರೂಪಾಯಿ ಖರ್ಚು ಮಾಡಂದ್ರ ಮಾಡಕ್ವಲ್ಲ ಅಂತಾನ. ತಾನು ಚಂದಿರವಲ್ಲ, ನಿನ್ನೂ ಚಂದಿರಕ್ ಬಿಡಲ್ಲ. ಅದು ನಿಜ. ಈಗ ನಾನು ಏನ್ ಮಾಡ್ಲಿ? ನಮ್ಮ ಊರಾಗ ಒಬ್ಬ ಸಾವ್ಕಾರ ಅದಾನ, ನೀ ಕೇಳಿದಷ್ಟ ರೊಕ್ಕ ಕೊಡ್ತಾನ. ನೀ ನನ್ ಜೊತೆ ಬಾ. ಅಲ್ಲ, ಮನ್ಯಾಗ ಮೂಲ ಗುಂಪಾಗಿ ಕುಂದ್ರಕಿತ್ರ 4 ಮಂದಿ ನಕ್ಕೋತ ಅಡ್ಡಾಡಿದ್ರ ಚಲೋ ಅಲ್ಲನ? ನನ್ ಗಂಡಿಗೆ ಹೇಳ್ದ ನಾ ಯಾಕೆ ಕೆಲಸ ಮಾಡಿಲ್ಲ. ಆಮೇಲೆ ಹೊಕ್ಕಾನ ನಿನ್ ಸೆರ್ಗ ಹರ್ಕೊಂಡ್ ಅಡ್ಡಾಡ್ತಾನ. ನೀ ಸ್ವಲ್ಪ ಹೊರಗಿನ ಪ್ರಪಂಚ ನೋಡೋದ್ ಕಲಿ. ಮಂದಿ ನನ್ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರು? ಮಂದಿ ಬಗ್ಗೆ ಏನ್ ತಲೆ ಕೆಡ್ಸ್ಕೊತಿ ನೀನ? ಚಲೋ ಇದ್ರು ಒಂದ್ ಮಾತಾಡ್ತಾರ, ಸುಮಾರು ಇದ್ರು ಒಂದ್ ಮಾತಾಡ್ತಾರ. ನೀ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನನ್ಗೂ ನಿಂತರ ಬಣ್ಣ ಬಣ್ಣ ಸೀರೆ ಉಡ್ಬೇಕಂತ ಆಸೆ. ನಿನ್ನ ಆಸೆ ಈಡೇರಿಸ್ಬೇಕಂದ್ರ ಅವನ ಒಬ್ಬನಿಂದನೂ ಸಾಧ್ಯ. ಯಾರ್ ನನ್ ಗಂಡ? ನಿನ್ ಗಂಡನಿಂದ ಒಂದ್ ಜಂಪರ್ ಪೀಸು ಕಾಣಲ್ಲಿ. ಮತ್ ಯಾರಿಂದ ನನ್ ಕನಸು ನೆನ್ಸಾಗತ್ತ? ನಾ ಕರ್ಕೊಂಡ್ ಹೋಗ್ತೀನಿ ಬಾ. ಆದ್ರ ನೀನು ಎಲ್ಲಿ ತುಟಿ ಪಿಟ್ಟ ಕಣ್ಬಾರ್ದು, ನಾನು ತುಟಿ ಪಿಟ್ಟ ಕಣ್ಣಲ್ಲ. ನೀ ನನ್ ಬೆನ್ನ ಹತ್ತಿವ. ಪಾಪ ನನ್ ಗಂಡ ಬಡವ, ಅವನಿಗೆ ಮೋಸ ಆಗ್ಬಾರ್ದು. ಯವ್ವ, ಬಡುನಿಂದ ತಂಗೋಡ್ ರೊಟ್ಟಿ ಬಿಟ್ಟ ಬ್ಯಾರೆ ಏನು ಸಿಗಲ್ಲ. ನೀ ಎಲ್ಲೂ ಕರ್ಕೊಂಡು ಹೊಂಟಿಲ್ಲ, ಅವರಿಂದ ನನ್ ಸುಖಾಗಿರ್ಬೋದಾ? ಸುಖ ಸಂಪತ್ತೊಳಗ ತೇಲಾಡ್ಸ್ತಾನವ. ಮನಿ ಕೊಂಡಿ ಯಾಕೆ ಎಲ್ಲೋ ಗೆಳಕಿ? ಇಲ್ಲಿ ಯಾರು ಪರಿಚಯಕಿಗೆ? ಹಂಗೆ ಹೋಗಕ್ಕೂ ಅಲ್ಲ, ಬರ್ತಾತೋ.
ಜಾತಿ ನಾ ಅದನ್ ಬಾ. ನೀ ಏನು ಮಾತಾಡ್ಬೇಡ, ನಾ ಮಾತಾಡ್ತೇನೆ. ನನ್ನ ಮಾತಿಗಟ್ಟ ಹ್ಞೂ. ಹಂಗೂ ಹಿಂಗೂ ಮಾಡಿ ಕರ್ಕೊಂಬಂದ್ರಿ, ಬಂದಾಳ ನೋಡ್ರಿ. ನಮ್ಮೂರು ಸೊಸೆಯಾಗಿ ನನ್ನ ಕಂಡ್ರೆ ಯಾಕಿಷ್ಟು ಭಯ? ಭಯ ಪಡಬೇಡ, ಬೇಡಿ ಬಯಸಿ ಬಂದಿ. ಇನ್ನು ಮ್ಯಾಲ ದೈವದ ಬಾಗಲ ತೆಗಿತ ಅಂತ ತಿಳ್ಕೊ. ಅಕ್ಕಿ ಹೇಳಿದ್ಲು, ನನ್ಗ್ಯಾಕ ನೀವು ಅಷ್ಟು ಸಹಾಯ ಮಾಡ್ತೀರಿ? ನೀ ಬಡತನದಾಗ ಬದುಕೋದು ನನ್ನ ಕಣ್ಣಿಂದ ನೋಡಕ್ಕಾಗವಲ್ದು. ಹೆಂಗೆಂಗೋ ಇರ್ಬೇಕಾದಕ್ಕಿ ಹೆಂಗದಿ ಹಂಗಿರ್ಬೇಡ. ನಾ ಬಯಸಿದಂಗಿರು. ನಿಮ್ಮ ಬಯಕೆಗೂ ನಾನಿರೋದಕ್ಕೂ ಏನು ಸಂಬಂಧ? ಸಂಬಂಧ ಹುಟ್ಟಿಸಿದ್ರ ಇನ್ನು ಮ್ಯಾಗ ಹುಟ್ಟುತ್ತ. ಆದ್ರೆ ಇದಕ್ಕೆ ನೀನು ತಯಾರದಿಯಾ? ನಿಮ್ಮ ಮಾತೇ ನನ್ಗೆ ಅರ್ಥ ಆಗವಲ್ದು. ಅರ್ಥ ಮಾಡಿಕೊಳ್ಳೋ ವಯಸ್ಸಿನಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರ ನಾ ಏನು ಹೇಳಿದ್ರು ಎಲ್ಲ ವ್ಯರ್ಥ. ತಿಳಿಸಿ ಹೇಳಿದ್ರ ಅರ್ಥ ಮಾಡ್ಕೋಬಹುದು, ಹಿಂಗೆ ಹೇಳಿದ್ರೆ ಏನು ಅರ್ಥ ಮಾಡ್ಕೋಬೇಕು? ತಿಳಿಸಿ ಹೇಳ್ತೀನಿ ತಗೋ. ನಿನ್ನ ಮ್ಯಾಗ ನನ್ನ ಮನಸ್ಸಾಗೈತಿ, ನೀ ನನಗೆ ಬೇಕು. ಈಗ ನಾ ಹೇಳೋದ್ರಿಂದ ನಿನಗೆ ಕೆಟ್ಟ ಅನಿಸ್ಬಹುದು, ಆದ್ರೆ ಇದರಿಂದ ನಾಳೆ ನಿನ್ನ ಜೀವನ ಉದ್ಧಾರ ಆಗತ್ತ. ಈ ಮಾತಕ್ಕೆ ಅಲ್ಲೇ ಮಾತಾಡಿದ್ಲಂದ್ರ ನಾ ಆಕಿಗೆ ಅಲ್ಲೇ ವಾಪಸ್ ಮಾತಾಡ್ತಿದ್ದೆ. ಏನು ಮಾತಾಡ್ತಿದ್ದಿ? ಭಾಳ ಆದ್ರೆ 2 ಬೈತಿದ್ದಿ. ಆದ್ರೆ ಈ ಸಿರಿ ಸಂಪತ್ತ ನಿನಗೆ ಅನುಭವಿಸೋಕೆ ಆಕಿತ್ತನ? ಇವ್ರು ಬಂದಾರೇನು? ರೀ, ಎಲ್ಲಿ ಹೋಗಿದ್ದಿ? ಇವ್ರಿಗೆ ಹೇಳೋ ಬೇಡ? ನಿನಗ ಕೇಳಾಕತ್ತಿದ್ದ, ಎಲ್ಲಿ ಹೋಗಿದ್ದಿ? ಮನೆ ಕೂತು ಬೇಸರ ಆಗಿತ್ತು, ಸಾವಿತ್ರಕ್ಕನ ಮನೆಗೆ ಹೋಗಿದ್ದೆ. ಅದನ್ನ ಯಾಕೆ ಅಷ್ಟು ಅಂಜಂಜ್ ಹೇಳಾಕತ್ತಿ? ನಾನು ಹೇಳಿದ್ನಲ್ಲ ನಿಂಗೆ ಬ್ಯಾಸರ ಅದ್ರ ಹೋಗಂತೇಳಿ. ಬಾ ಒಳಗ. ಏನಾಗೈತಿ ನಿನಗ? ಯಾಕೆ ಹಿಂಗೆ ಗರ ಬಡವತ್ಲೆ ಕೂತಿ? ನಾ ಹೊರಗೆ ಸುತ್ತಾಡಕ್ಕೆ ಹೋಗ್ಬಾರ್ದಾಗಿತ್ತು. ಮನ್ಯಾಗ ಕೂತ್ರ ಬ್ಯಾಸರ ಆಕೈತೈತಿ, ಹೊರಗೆ ಹೋದ್ರ ಹೋಗ್ಬಾರ್ದತಿ. ಯಾಕೆ ಯಾರು ಏನ್ರ ಅಂದ್ರೇನ? ಯಾರೇನು ಅಂದಿಲ್ಲ, ಇನ್ನು ಮುಂದೆ ನಾನು ಹೊರಗೆ ಹೋಗಲ್ಲ. ಅದು ಯಾರೇನು ಅಂದಾರೋ ನಿಂಗೆ. ಎಲ್ಲಿ ಸಾವಿತ್ರಿ ಅವ್ನ ಮನೆ ಹೋಗಿದ್ಯಲ್ಲ? ಯಾಕವ ನನ್ನ ಹಿಂತಿಗೆ ಏನಾರ ಅನ್ನೋದು ಆಡೋದು ಮಾಡ್ಯಾನ? ಆಕಿ ಮಾರಿನ ಒಂಥರ ಮಾಡ್ಯಾಳ. ಮೊದ್ಲ ಇಲ್ಲಿ ಹೊರಗೆ ಹೋಗ್ಲಾರ ಆಕಿ ಏನಂದಿ ಅಂತದ? ನಾ ಏನನ್ಲಪ್ಪ, ಬಂದ್ಲು ಕೂತ್ಲು ಹೋದ್ಲು. ಆಕಿ ಏನ್ ತಿಳ್ಕೊಂಡಾಳ ನನಗೇನು ಗೊತ್ತು. ಆಕಿ ಏನು ತಿಳ್ಕೊಳಂತಕ್ಕಲ್ಲ. ಆಕಿ ಯಾರ ಏನಾರ ಅಂದ್ರೆ ಮುಖಾನ ಸಣ್ಣ ಮಾಡಿಬಿಡ್ತಾಳೆ. ನಾನ ಒಂದು ಮಾತು ಸರ್ದು ಕುಂದ್ರ ಅನ್ನಂಗಿಲ್ಲ. ಏನ್ರ ಅಂದಿದ್ರೆ ಹೇಳ. ನಾ ಏನ್ ಅಂದಿಲ್ಲ
ಹಂಗಿಲ್ಲ, ಅಕ್ಕಿನ ಮಾತಾಡ್ಸೋದ ತಪ್ಪೇನು? ನಾ ಹಂಗೇನು ನಿನಗೆ ಅಂದಿಲ್ಲ. ಮನ್ಯಾಗ ಕೂತು ಬ್ಯಾಸರ ಆಗಿತ್ತಂದ್ರೆ ಸಾವಿತ್ರಿ ಅಕ್ಕ ಅಂತ ಹೋಗೋದು ನಾನು ಅಂದಿದ್ದೆ. ನೀನು ಹೆಂಗೆ ಮಾತಾಡಿದ್ರೆ ಹಂಗೆ ಏನ್ರ ಅಂದಿ ಅನ್ನೋದು ಕೇಳಕ್ಕೆ ಬಂದಿನವ. ನೀನು ತಪ್ಪು ತಿಳ್ಕೊಬೇಡ. ಅಂದದ್ದು ಆಡಿದ್ದು ಏನಲ್ಲ, ಅದು ಬ್ಯಾರೆ ಕಥೆನ ಐತಿ. ಬಂದ ಮನಿ ತಕ ಹಿಂಗೆ ಕೇಳ ಅಂತೇಳಿ ಮಾತಿಗೆ ಬಿಟ್ಟಿವ. ನೆರಿವ್ರಿ ಬೇಕ, ಏನು ತಿಳ್ಕೊಬೇಡ. ಅವನ ಸಂಬಂಧ ನನ್ನ ಮೈ ಮ್ಯಾಗ ಹಾಕೋದಾಗಿತ್ತು. ಯಾಕ ಭಾಳ ಗಡಬಡಿಂದ ಓಡಿ ಬಂದಿಯಲ್ಲ, ಏನಾತ? ಏನಕತ್ತಿ? ಅಕ್ಕಿ ಮನ್ಯಾಗ ಮಾರಿ ಸಾಣ್ ಮಾಡ್ಕೊಂಡ್ ಕೂತಾತ. ಅಕ್ಕಿ ಗಂಡ ನನ್ನ ಮನಿ ಮಟ್ಟ ಬಂದ್ ನಾನು ಕೇಳಾಕ. ಅವ ಏನು ಬಂದ್ ಅಂದ್ರು ಬಿಡವಲ್ಲ, ಅವ ಏನು ಕೇಳಿದ್ರು ಬಿಡಂಗಿಲ್ಲ. ಅಟ್ಟು ಗಂಡನ ಮಾತು ಪಾಲಿಸ್ತಾಳ ಅಕ್ಕಿ. ಯಾಕೆ ಬೆನ್ನತ್ತಿಪ್ಪ? ನಿಂದ ನಿನಗ ಆಸ್ತಿ ರಗಡೈತಿ. ಅಕ್ಕಿ ಒಲಿಲಾರ ಹೆಣ್ಣದಾಳ, ಬಿಟ್ಟು ಬಿಡು. ನಾ ಕಣ್ಣಿಟ್ಟ ಹೆಣ್ಣು ಒಪ್ಪಲಿಲ್ಲ ಅಂದ್ರೆ ಹೆಂಗೆ ಬಿಟ್ಟು ಬಿಡಾಕತಿ? ನಿನಗೆ ಒಪ್ಸಾಕತ್ತೆ ಇಲ್ಲ ಅಷ್ಟ ಹೇಳ. ನನಗ ಆಗುದಿಲ್ಲಪ್ಪ. ಎಲ್ಲರ ಕೆಟ್ಟ ಹೆಸರು ಬಂದಿತ್ತು ನನಗ. ನನ್ನ ಮನೆ ತಕ್ಕ ಬಂದು ನನಗೆ ಭೇಟಿಯಾಗ್ಯಾಳ ಅಂದ್ಮೇಲೆ ಇನ್ನು ನಾ ಕರ್ದಲ್ಲಿ ಬರುದಿಲ್ಲೇನು? ಆಕಿನ ಹೆಂಗ್ ತರ್ತೇವೋ ಹೆಂಗ್ ಬಿಡ್ತೇವೋ ನನಗ್ ಗೊತ್ತಿಲ್ಲ. ಇದ್ರ ನನ್ನ ನಡ್ಬರ್ಕ್ ತರಕ್ ಹೋಗ್ಬೇಡಪ್ಪ ನೀ. ಆಕಿ ಹೆಂಗೆ ಬರೋದಿಲ್ಲ ನಾ ನೋಡ್ತಾನ. ಆಕಿಗೆ ಆಸೆ ಹಚ್ಚರ ಆಕಿನ ನನ್ನ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬಿಟ್ಟು ಆಕಿ ಬರಾಕಬೇಕು. ಅಲ್ಲ, ಏನು ಸುದ್ದಿ ಗೊತ್ತಿಲ್ಲ, ನನ್ನ ಮನಿ ಮಟ್ಟ ಬಂದಾನ. ಏನು ಸುದ್ದಿ ಗೊತ್ತಾದ್ರೆ ನಿನ್ನ ಮನಿನ ಹೋಗ್ತಾನ. ಹುಷಾರ್ಯಾರ. ಅಕ್ಕಿ ನನ್ನಕ್ಕೆ ಆಗೋ ತಕ್ಕ ಕಾಯ್ತೀನಿ. ನನ್ನಕ್ಕೆ ಆದ್ಮೇಲೆ ಹೆಂಗಾಟ ಆಡಿಸ್ತೀನಿ ನೋಡು. ಹದ್ದಿನ ಕಣ್ಣಿಟ್ಟಾನಿ ಅಂತ ಮುದ್ನಂತ ಹುಡುಗಿನ ಏನ್ ಮಾಡ್ತೇವೆ ಏನ್ ಸುದ್ದಿ? ಹ್ಞೂ ಅಂದ್ರೆ ಹೊತ್ತು ಮೆರೆಸ್ತೀನಿ, ಇಲ್ಲ ಅಂದ್ರೆ ಹೊತ್ತು ಒಯ್ದ ಬಿಡ್ತೀನಿ. ನೀನ್ ನಂಬಿ ನಿನ್ ಜೊತೆ ಬಂದಿದ್ದಕ್ಕ ನನ್ಗೆ ಮೋಸ ಮಾಡಕ್ ನಿಂತಿಯಲ್ಲ. ನಾ ಏನ್ ಮಾಡ್ನವ? ನಿನಗ್ ಬಿಟ್ಟದ್ದು ಹಂಗ್ ಬಿಟ್ಟದ್ದು. ಅವ ಯಾರು ನನ್ ಸಂಬಂಧ? ನೀನೇ ನನ್ಗೆ ಆಸೆ ಹಚ್ಚಿ ಕರ್ಕೊಂಡು ಹೋಗಿದ್ದು. ನಾನು 100 ಮಾತಾಡ್ತೇನಿ, ನೀ ಯಾಕೆ ನನ್ನ ಜೊತೆ ಬರ್ಬೇಕ? ಅದು ನಿಂಗೆ ತಿಳಿಬೇಕ. ಈಗ ತಿಳಿತಲ್ಲ ಯಾರು ಹೆಂಗಂತ. ಈಗೇನ ಇದನ್ನ ಊರ ದೊಡ್ಡ ಮಾಡಕ್ಕೇನ? ಹ್ಞೂ ಮತ್ತ ನನ್ನಂಗ ಯಾರಿಗೂ ಮೋಸ ಆಗ್ಬಾರ್ದಲ್ಲ. ನಿನಗ ಬೇಡಾಗಿತ್ತಂದ್ರ ಇಲ್ಲಿಗೆ ಬಿಟ್ಬಿಡ. ಯಾಕೆ ನೀನ್ ಹೆಸರು ಹಾಳು ಮಾಡ್ಕೊತಿ? ನನ್ನ ಬಗ್ಗೆ ಅವನಿಗೆ ವಿಚಾರ ಮಾಡಬೇಡ ಅಂತ ಹೇಳ. ಈ ಊರಾಗ ಅವನ್ಯಾರು ತಡಿಬೇಕವ? ನಾವಳೆ ಇದ್ರ ಬನ್ನಿ. ನಿನಗೇನು ಕಡಿಮೆ ಇತ್ತಂತೇಳಿ ಅವ್ರ ಮನೆಗೆ ಹೋದಿ. ಅವ್ರ ಮನೆಗೆ ಹೋದ್ರೆ ಹೋಗಲ್ಯಾಕ, ನನ್ನ ಮುಂದೆ ಯಾಕೆ ಮುಚ್ಚಿಟ್ಟಿ? ಇದೇ ಥರ ಏನೇನು ಮುಚ್ಚಿಟ್ಟಿ? ನಾನಾಗೇನು ಹೋಗಿಲ್ರಿ. ಆ ಸಾವಿತ್ರಿ ಏನೇನೋ ಹೇಳಿ ಕರ್ಕೊಂಡು ಹೋಗಿದ್ಲು. ಯಾವುದಕ್ಕರ ಆಸೆ ಪಟ್ಟಿಯೇನ? ಅದು ನೀ ತಗೋಬೇಕಾಗೈತೇನ? ಅದಕ್ಕಾಗಿ ಸಾವಿತ್ರಿ ಮಾತಿಗೆ ಹ್ಞೂ ಅಂದೇನ? ಆಸೆ ಪಟ್ಟಿದ್ದು ತಗೋಬೇಕಾದ್ರೆ ಅದು ಗಂಡನ ರೊಕ್ಕದಾಗ ತಗೋ. ಒಂದು ತೊಡೆ ದಿನ ಲೇಟ್ ಆಗಲಿ, ಆದ್ರೆ ಮಂದಿ ಮಾತಿಗೆ ದಾರಿ ಬಿಡಬೇಡ, ನನ್ನ ಮರ್ಯಾದೆ ಕಳಿಬೇಡ. ಅದಕ್ಕೆ ಅವ್ರ ಜೊತೆ ಮಾತಾಡದೆ ಮನೆಗೆ ಬಂದೀನಿ. ಮನಿ ಅನ್ನೋದು, ಮನಿ ಮರ್ಯಾದೆ ಅನ್ನೋದು ನಿನ್ನ ಕೈ ಇರ್ತದ. ಅವ್ರ ಮಾತಿಗೆ ತಲೆ ಕೆಡ್ಸೋಳದ ಮನೆ ಒಳಗೆ ಇರೋ. ನಿನ್ನ ಆಸೆ ನಾ ಈಡೇರಿಸ್ತೀನಿ, ನೀ ಕೇಳಿದ್ದ ನಾ ತಂದು ಕೊಡ್ತೀನಿ. ಕಂಡವ್ರಿಗೆ ಅಂಜಾಕತಿ ಅಂದ್ರೆ ಮುಂದೆ ಬಾಳೆ ಮಾಡೋದು ಅಜ್ಜಾಗ್ತದ. ಯಾಕೆ ಅಂಜಾಕತಿ? ಹೆಂಡ್ತಿಗೆ ಬುದ್ಧಿ ಹೇಳಾಕತಿ, ನಿನ್ನ ಮಾತು ಅಕ್ಕಿ ಕೇಳ್ತಾಳ? ಗಂಡ ಹೆಂಡತಿ ಹೊಂದ್ಕೊಂಡು ಸಂಸಾರ ಮಾಡಾಕತ್ತೇವ ಅಂದ್ರೆ, ಜೀವನ ಮಾಡಾಕತ್ತೇವ ಅಂದ್ರೆ ಗಂಡನ ಮಾತು ಹೆಂಡ್ತಿ ಕೇಳಬೇಕು, ಹೆಂಡತಿ ಮಾತು ಗಂಡ ಕೇಳಬೇಕ್ರಿ. ನಡ್ಬರ್ಕ್ ಯಾರೇ ಬಂದರು
ಗಂಡ ಹಿಂದಿನ ಅಗಲ್ಸೋದು ಆಕೈತೇನ? ಅದೆಷ್ಟು ದಿನ ಕೂಡಿರ್ತೀರಿ, ಅದೆಷ್ಟು ದಿನ ಚಂದ ಇರ್ತೀರಿ ಅಂತ ನಾನು ನನ್ನ ಕಣ್ಣಾರನ್ನ ನೋಡ್ತಿರ್ತೀನಿ. ನಾನು ಯಾವುದು ನನ್ನ ಗಂಡ ಮುಂದೆ ಮುಚ್ಚಿಟ್ಟಿಲ್ಲ, ಎಲ್ಲ ಹೇಳೀನಿ. ಆ ಎಲ್ಲ ಗಂಡನ ಮುಂದೆ ಹೇಳಿಬಿಟ್ಟ್ಯಾ? ಗಂಡನಿಗೆ ತಕ್ಕ ಹೆಂಡತಿ ಈ ಕಲಿಯುಗದ ಪತಿವ್ರತೆ. ಮತ್ತೇನು ಮಾಡ್ಬೇಕಾಗಿತ್ರಿ? ನಿಮ್ಮ ಮಾತಿಗೆ ನೀವು ಹೇಳಿದಕ್ಕೆ ಆಸೆ ಪಟ್ಟು ಇನ್ನು ಹಾದಿ ಬಿಟ್ಟು ಬದುಕಬೇಕಾಗಿತ್ತ? ಎಷ್ಟು ಮಂದಿ ಬದುಕಿಲ್ಲ, ಎಷ್ಟು ಮಂದಿ ಬದುಕಾಕತ್ತಿಲ್ಲ. ಅಂತ ಬದುಕು ನನಗೆ ಬ್ಯಾಡ್ರಿ. ಬದುಕವ್ರನ್ನ ಬದುಕಾಕ್ ಬಿಟ್ರ ನಿಮ್ಮ ಬದುಕಿಗೂ ಒಂದು ಅರ್ಥ ಇರ್ತೈತ್ರಿ. ಕಂಡವ್ರ ಮ್ಯಾಗ ಕಣ್ಣು ಹಾಕಿದ್ರ ನಾಳೆ ನಿಮ್ಮ ಹೆಣದ ಮ್ಯಾಗ ಮಣ್ಣು ಹಾಕೋದಾಗತ್ತೆ. ಬಿಟ್ರ ಚಲೋ, ಬಿಡ್ಲಿಕ್ಕಂದ್ರೆ ಮುಂದೆ ಭಾಳ ಬೆರ್ಸಿ ಬೀಳ್ತೈತಿ. ಕೈ ಹಿಡದ ಇನ್ನು ಎಷ್ಟು ದಿವಸ ಕಾಯಮ್ಮ ನಾನು ನೋಡತ್ತೀನಿ.